ತಿಳಿಯ ಹೇಳುವೆ ಕೃಷ್ಣ ಕಥೆಯನು. ಇಳೆಯ ಜಾಣರು ಮೆಚ್ಚುವಂತಿರೆ ನೆಲೆಗೆ ಪಂಚಮ ಶ್ರುತಿಯನೊರೆವೆನು ಕೃಷ್ಣ ಮೆಚ್ಚಲಿಕೆ. ಹಲವು ಜನ್ಮದ ಪಾಪರಾಶಿಯ ತೊಳೆವ ಜಲವಿದು ಶ್ರೀಮದಾಗಮ ಕುಲಕ್ಕೆ ನಾಯಕ ಭಾರತಾಕೃತಿ ಪಂಚಮ ಶ್ರುತಿಯ. ನನ್ನ ಆತ್ಮೀಯ ಅಧ್ಯಾತ್ಮ ಬಂಧುಗಳೇ, ಕುಮಾರವ್ಯಾಸ ಭಾರತದ ಆದಿಪರ್ವದ 15ನೇ ಸಂಧಿಯ ಸೂಚನೆ. ರಾಯಸಭೆ ನಗಲೈದಿ ಯಂತ್ರದ ದಾಯವನು ನೆರೆಗೆಳಿದು ನಿರ್ಜರ ರಾಯನಂದನ ಕಾದಿಗೆಳಿದನು ಸಕಲ ನಿಪುಣೃಪರ. ಈ ಒಂದು ಸಂಧಿಯಲ್ಲಿ ಅರ್ಜುನ ಮತ್ಸ್ಯಯಂತ್ರವನ್ನು ಭೇದಿಸಿ ಆ ಒಂದು ಮಹಾಪತಿವ್ರತೆಯಾಗಿರ್ತಕ್ಕಂಥ ದ್ರೌಪದಿಯನ್ನು ಮದುವೆಯಾಗುವ ಒಂದು ಪರಿಸ್ಥಿತಿ. ಅದೂ ಅಲ್ಲದೆ ಕೌರವರಾಯನ ಸೈನ್ಯ ದ್ರುಪದರಾಜನ ಮೇಲೆ ದಾಳಿ ಮಾಡಿದರೆ ಅದನ್ನು ಯಾವ ರೀತಿ ಎದುರಿಸ್ತಾನೆ ಧೈರ್ಯವಾಗಿ ಅರ್ಜುನ ಅಂತಕ್ಕಂಥದ್ದು ಇದೆ. ಏನು ಸ್ವಯಂವರ ಮಂಟಪದ ನಿರ್ಮಾಣವಾಗಿದೆ, ಮತ್ಸ್ಯಯಂತ್ರವನ್ನು ಭೇದಿಸಲಿಕ್ಕೆ ಯಾರ್ಯಾರೋ ಪ್ರಯತ್ನ ಪಡ್ತಾರೆ. ದುರ್ಯೋಧನ, ದುಶಾಸನ, ಕರ್ಣ, ಇನ್ನೊಬ್ಬರು ಮತ್ತೊಬ್ಬರು ರಾಜ ಮಹಾರಾಜರಿಂದ ಅದನ್ನು ಮತ್ಸ್ಯಯಂತ್ರ ಭೇದಿಸದಿರಲಿ, ಆ ಒಂದು ಧನುಸ್ಸನ್ನು ಮೇಲಕ್ಕೆ ಎತ್ತಕ್ಕೆ ಆಗ್ತಾ ಇಲ್ಲ. ಈ ಸಂದರ್ಭದಲ್ಲಿ ಏನಾಯಿತು ಅಂದರೆ, ಅವನಿಪತಿಗಳು ಹೊಳ್ಳು ವಾರಿದರು ಅವರೊಳಿಲ್ಲಲೇ ದಕ್ಷಿಣಿಯ ಹಾರುವ ಮಹಾಜನವಿದೆ ಸಮುದ್ರಕ್ಕೆ ಪಡಿ ಸಮುದ್ರವೇನೇ. ಏನಾದರೂ ಮಾಡಿ ಈ ವಿಪ್ರರ ಗುಂಪಲ್ಲಾದರೂ ಯಾರಾದರೂ ಇದರ ಅಂತ ನೋಡೋಣ, ಮಹಾವೀರಿದ್ರು ಇರ್ಬೋದು ಅಂತ ಹೇಳಿಬಿಟ್ಟು ಇವರೊಳಗೆ ಮುಂಗೈಯ ಬಲುಹುಳ್ಳವರು ನೆಗಹಲಿ ಧನುವನು ಈ ಯಂತ್ರವನ್ನು ಜಯಿಸಲಿ ಎಂದು ದೃಷ್ಟದ್ಯುಮ್ನ ಸಾರಿಸಿದ. ದ್ರೌಪದಿಯ ಅಣ್ಣನಾಗಿರ್ತಕ್ಕಂಥ ದೃಷ್ಟದ್ಯುಮ್ನ ಯಾರಿಗಾದರೂ ಶಕ್ತಿ ಇದ್ದರೆ ವಿಪ್ರರ ಸಮೂಹದಲ್ಲಿ ಈ ಒಂದು ಯಂತ್ರವನ್ನು ಭೇದಿಸಲಿ ಅಂತ ಹೇಳಿ ಸಾರಿಸ್ತಾನೆ. ಅವಾಗೇನಾಯ್ತಪ್ಪ ಅಂತಂದರೆ, ವಿಪ್ರರಲ್ಲಿ ಕೆಲವರೆಲ್ಲ ಗುಜುಗುಜು ಪ್ರಾರಂಭ ಆಯಿತು. ಯಂತ್ರವನ್ನು ಭೇದಿಸ್ತಕ್ಕಂಥ ಶಕ್ತಿ ಯಾರಿಗಿದೆ ಅಂತ. ಅವರಲ್ಲಿ ಕೆಲವರು ಏನು ಹೇಳ್ತಾರೆ, ನೋಡಪ್ಪ ದೃಷ್ಟದ್ಯುಮ್ನ, ನಮಗೆ ಏನಿದ್ರು ಶ್ರುತಿ ಸ್ಮೃತಿ ಮೀಮಾಂಸೆ ವೇದಾಂತ ತರ್ಕ ಶಾಸ್ತ್ರ ವೇದ ಇವುಗಳಲ್ಲಿ ನಾವು ಸ್ಪರ್ಧೆಯನ್ನು ಏರ್ಪಡಿಸಿದರೆ ಗೆಲ್ತಕ್ಕಂಥ ಒಂದು ಸಾಮರ್ಥ್ಯ ನಮಗಿದೆ. ಆದರೆ ಇದು ಒಂದು ಧನುರ್ವಿದ್ಯೆ, ಇದು ಅಷ್ಟು ಸಾಮಾನ್ಯವಲ್ಲ, ನಮ್ಮಿಂದ ಸಾಧ್ಯವಿಲ್ಲ ಅಂತ ಅವರು ಒಬ್ಬೊಬ್ಬರಿಗೆ ಮಾತಾಡ್ತಾ ಇದ್ದಾರೆ. ಏನು ಮಾಡಬೇಕು ಅಂತ ಎಲ್ಲರಿಗೂ ಚಿಂತೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಅವಾಗ ಧರ್ಮರಾಜ ಏನು ಮಾಡ್ತಾನೆ, ನೋಡಿದನು ತಮ್ಮನನು ಸನ್ನೆಯ ಮಾಡಿದಡೆ ಕೈಕೊಂಡನವನಿಪಗೂಡಿ ಕುಂತಿಗೆ ಭೀಮಸೇನಂಗೆರಗಿ ಮನದೊಳಗೆ. ಅರ್ಜುನನನ್ನು ನೋಡ್ತಾನೆ, ಸನ್ನೆ ಮಾಡ್ತಾನೆ. ಅರ್ಜುನ, ಈಗ ನಿನಗೆ ಒಳ್ಳೆಯ ಒಂದು ಸಮಯ ಬಂದಿದೆಯಪ್ಪ, ಮತ್ಸ್ಯೇಧನಕ್ಕೆ ನೀನಿದ್ದೇಳು ಅಂದ ತಕ್ಷಣ ಅಣ್ಣಗೆ ನಮಸ್ಕಾರ ಮಾಡಿ, ಕುಂತಿಗೆ ನಮಸ್ಕಾರ ಮಾಡಿ, ತಾಯಿಗೆ ಭೀಮಸೇನಿಗೆ ನಮಸ್ಕಾರ ಮಾಡಿ ಮನಸ್ಸಿನಲ್ಲಿ ಕೂಡೆ ಕುಳ್ಳಿರ್ದಖಿಳ ವಿಪ್ರರ ನೋಡಿ ಮೆಲ್ಲನೆ ಧೋತ್ರ ದರ್ಭೆಯ ಗೂಢ ಸಂವರಿಸುತ್ತ ಸಭೆಯಿಂದ ಎದ್ದನ ಪಾರ್ಥ. ನಿಧಾನವ ಕಚ್ಚೆಯನ್ನು ಮೇಲಕ್ಕೆ ಎತ್ತುತ್ತ ಆ ಒಂದು ಸಭೆಯಲ್ಲಿ ಎದ್ದ ತಕ್ಷಣ ಅಲ್ಲಿರೋರು ಕೇಳ್ತಾರಂತೆ, ಏನು ಸಿದ್ಧಿಯುಪಾದ್ಯರೇ ಎದ್ದಿರಿ, ಇದೇನು ಧನುವಿಂಗಲ್ಲಲೇ, ನೀವೇನು ಹಾವಿಡಿಯಕ್ಕೆ ಹೋಗ್ತಿದ್ದೀರಾ, ಧನುಸ್ಸನ್ನು ಎತ್ತಕ್ಕೆ ಹೋಗ್ತಿದ್ದೀರಾ ಅಂದ್ರೆ. ಏಕೆಂದರೆ ನಿಜವಾಗಲೂ ಇವರು ವಿಪ್ರ ಅಂತ ಭಾವಿಸಿದ್ದಾರೆ ಅವರೆಲ್ಲ, ಅರ್ಜುನ ಅಂತ ಅವ್ರಿಗೆ ಗೊತ್ತಿಲ್ಲ. ಅಲ್ರಿ, ಯಾರು ಮರ್ಯಾದೆ ತೆಗಿಬೇಕು ಅಂತ ಅಂದ್ಕೊಂಡಿದ್ದೀರಿ ನೀವು, ಕುತ್ಕೊಳ್ರಿ ಇಲ್ಲಿ ಅಂತ ಅಲ್ಲಿದ್ದವರೆಲ್ಲ ಗಜಬಜ ಪ್ರಾರಂಭ ಆಯಿತು. ಬೇಡ, ನಿಮ್ಮ ಕೈಲಿ ಆಗಲ್ಲ, ನನ್ನ ಮಾತು ಕೇಳ್ರಿ ಅಂತ ಹೇಳಿ ಎಲ್ಲರೂ ಇದು ಮಾಡ್ತಿದ್ರು. ಆದರೆ ಇನ್ನೊಂದು ಗುಂಪು, ಏನು ನಮ್ಮಲ್ಲಿ ಶಕ್ತಿ ಸಾಮರ್ಥ್ಯ ಇಲ್ದಂಗೆ ಏನು ನೋಡೋಣ, ಈ ವಿಪ್ರರು ಎದ್ದಿದ್ದಾರಲ್ಲ, ಅವರು ಏನಾದರೂ ಪ್ರಯತ್ನ ಪಟ್ಟು ಮಾಡಿದರೆ ಆಗಲಿ, ಭಾಳ ಸಂತೋಷ ಅಂತ ಹೇಳಿಬಿಟ್ಟಾಗ ಅವಾಗ ಒಬ್ರಿಗೊಬ್ಬರು ಸುಮ್ಮನೆ ಆಗ್ತಾರೆ. ಆ ಒಂದು
ಗುಂಪಿನಲ್ಲಿಂದ ಅರ್ಜುನ ನಿಧಾನವಾಗಿ ಧನುಸ್ಸಿನ ಕಡೆಗೆ ಹೋಗ್ತಾ ಇದ್ದಾನೆ. ಹೋಗ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಆ ಕಡೆ ದೃಪದ ತೋರಿಸ್ತಿದ್ದಾನಂತೆ ದ್ರೌಪದಿಗಮ್ಮ, ಅಲ್ಲಿ ನೋಡಮ್ಮ, ಆ ಕಡೆ ಬ್ರಾಹ್ಮಣರ ಸಮೂಹದಿಂದ ಒಬ್ಬ ಮಹಾವೀರ ಇದ್ದಂಗೆ ಕಾಣುತ್ತೆ, ಗೊತ್ತಿಲ್ಲ ಏನಾಗುತ್ತೋ ಅಂದಾಗ ಅವ ಕೃಷ್ಣ ತೋರಿಸಿದ ಅಣ್ಣನಿಗೆ, ಬಲರಾಮನಿಗೆ, ಅಣ್ಣ ಅದೇ ಹಲಾಯುಧ ನೋಡ್ತಿದೀಯೇನಣ್ಣ, ವಿಪ್ರೌಘದಲ್ಲಿ ಪಾರ್ಥನ ಬರವು. ಆ ಬ್ರಾಹ್ಮಣರ ಸಮೂಹದಿಂದ ಅರ್ಜುನನ ಬರವು ನೋಡಣ್ಣ. ಮೇಘದ ಹೊದರುಗಳ ಹರಿದಶ್ವನಂತಿರೆ ವಿಪ್ರವೇಶದಲ್ಲಿ ವಿದಿತವೇ ವಾಸುದೇವನಾಡೆಂದುದಕ್ಕೆ ತಪ್ಪದಲ್ಲಯ್ಯೇ. ವಸುದೇವನಾಡೆಂದುದಕ್ಕೆ ತಪ್ಪದಲ್ಲಯ್ಯ. ನಾನು ನಿನಗೆ ಆಣೆ ಇಟ್ಟಿದ್ನಲ್ಲ, ಪಾಂಡವರನ್ನು ತೋರಿಸ್ತೀನಿ ತಗೊಂಡು ಅರ್ಜುನ ಬರ್ತಿದ್ದಾನೆ. ಸಭಾ ಮಧ್ಯದಲ್ಲಿ ಬರುತ್ತಿರ್ಪಾತನು ಅರ್ಜುನನೆಂದನ ಸುರಾರಿ. ಅರ್ಜುನ ಬರ್ತಾ ಇದ್ದಾನೆ ನೋಡುವಂತ ಅನ್ಬೇಕಾದ್ರೆ ಅವನು ಬರ್ತಕ್ಕಂಥ ಟಿವಿಯನ್ನು ನೋಡಿ ಮಹಾವೀರರಿಗೆ ಅನುಮಾನ ಬಂತು. ಇವನೇನು ಭೀಮನೋ ಅರ್ಜುನನೋ ಅಥವಾ ನಕುಲನೋ ಸಹದೇವನೋ ಧರ್ಮರಾಜನೋ ಅಂತಕ್ಕಂಥ ಒಂದು ಆ ಭಾವನೆ, ಅಂದರೆ ಆ ನಡೀತಕ್ಕಂಥದ್ರಲ್ಲಿ ಆ ಲಕ್ಷಣ ಕಾಣಿಸ್ತಾ ಇದೆಯಂತೆ, ಮಹಾವೀರರ ಲಕ್ಷಣ. ಎಲ್ಲ ಒಬ್ರಿಗೊಬ್ರು ಮಾತಾಡ್ತಾ ಇದ್ದಾರೆ. ಏನು ಮಾಡಿದೆ ಅರ್ಜುನ? ಬರುತ ಭೀಷ್ಮದ್ರೋಣ ಕೃಪರಿಂಗೆರಗಿ ಮನದೊಳಗೆ ಯಾದವರ ಸಹಂತಿಯ ಹರಿಯನಭಿವಂದಿಸಿದ ನಕ್ಷಿಯಲಿ. ಭೀಷ್ಮ ದ್ರೋಣ ಕೃಪಾವರಿಗೆ ನಮಸ್ಕಾರ ಮಾಡಿ, ಆ ಯಾದವ ಶಿರೋಮಣಿಯಾಗಿರ್ತಕ್ಕಂಥ ಕೃಷ್ಣನಿಗೆ ನಮಸ್ಕಾರ ಮಾಡಿ, ಸುರಪತಿಗೆ ಗುಹ ಗಣಪ ದೀಕ್ಷಾ ದಿಕ್ಪಾಲಕರಿಗೆ ರುದ್ರಾದಿತ್ಯ ವಸುಮು ಮುಖ್ಯರಿಗೆ ಮಣಿದನು ಬಂಧನಗ್ಗದ ಚಾಪ ವಿದ್ಯೆಡೆಗೆ. ಎಲ್ಲರಿಗೂ ನಮಸ್ಕಾರ ಮಾಡಿ ಆ ಚಾಪ ಇರತಕ್ಕಂಥ ಸ್ಥಳಕ್ಕೆ ಬಂದಿದ್ದಾನೆ. ಬಂದು ಆ ಕೃಷ್ಣನಿಗೆ ಮತ್ತೊಮ್ಮೆ ನಮಸ್ಕಾರ ಮಾಡಿ, ತಾಯಿಗೆ ನಮಸ್ಕಾರ ಮಾಡಿ, ಏನ ಧನುಸ್ಸನ್ನ ಮೇಲೆ ಕೆತ್ತಿದ್ದಾನೆ. ಹೊಯ್ದು ತಿರುವನ್ನು ಸೆಳೆದು ಕಿವಿವರೆಗೊಯ್ದನಿದು ಹದವಿಲ್ಲಲ ಬಿಲು ಹೊಯ್ದು ದಕಟ ಬರಿದೆ ಹೆದರಿತು ಮಾಗದಾಧಿಗಳು. ಏನು ಮಾಗದರು, ಮಹಾವೀರರು ದುರ್ಯೋಧನಾದಿಗಳೆಲ್ಲ ಗಡ 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 ನಡುತ್ತಾ ಇದ್ದಾರೆ. ನಮ್ಮ ಮರ್ಯಾದೆ ಹೋಯ್ತು. ಇವತ್ತೊಬ್ಬ ವಿಪ್ರ ಆ ಒಂದು ಧನುಸ್ಸನ್ನು ಎತ್ತಿದನಲ್ಲ ಅನ್ನೋಷ್ಟೊತ್ತಿಗೆ ತೂಗಿ ಕಿವಿವರೆಗುಗಿದು ಯಂತ್ರದ ಯಂತ್ರವ ತಾಗಿಸಿದ ನಂಬಿನಲ್ಲಿ ಪಾರ್ಥನಲಾಗು ವೇಗವನಾರು ಬಲ್ಲರು ಯಂತ್ರಭೇದದಲ್ಲಿ. ಕುಮಾರವ್ಯಾಸ ಹೇಳ್ತಾನೆ, ಆ ಯಂತ್ರಭೇದನದಲ್ಲಿ ಬಿಲ್ವಿದ್ಯೆಯಲ್ಲಿ ಅರ್ಜುನನ್ನ ಮೀರಿಸ್ತಕ್ಕಂಥವ್ರು ಯಾರಿದ್ದಾರೆ ಅಂತಕ್ಕಂಥದ್ದು ನೋಡ್ತಾ, ಜಾಗು ಝಡ್ಧಡು ಧಡು ಪೂತು ಕಾರ್ಮುಕ ಯೋಗ ಸಿದ್ಧನೇ ಮಜುರೇ ಕೋದಂಡಾಗಮ ತ್ರಿಪುರಾರಿ ಎಂದು ವಂದಿಸಂದೋಹ. ಏನು ಆ ಕಡೆ ವಿಪ್ರರು ಕೂಡ ಕುಣಿತಿದ್ದಾರಂತೆ. ಆ ಧನುಸ್ಸಿನಿಂದ ಆ ಒಂದು ಯಂತ್ರ ಭೇದನವನ್ನು ಮಾಡಿದ್ದಾನೆ ಅರ್ಜುನ. ಮೀನಿನ ಕಣ್ಣಿಗೆ ಬಾಣವನ್ನು ಹೊಡೆದು ಬಿಟ್ಟಿದ್ದಾನೆ. ಒಳಗಿದವು ನಿಸ್ಸಾಳತತಿ ಹೆಕ್ಕಳದ ಪೆಚ್ಚಿನೊಳಲ್ಲಿ ದಿವಿಜಾವಳಿಯ ದುಂದುಬಿ ರವದಲುಬ್ಬಿದ ಸಾಧುವಾದಗಳ. ಏನು ಸುಮ್ಮನೆ ಮಂಗಳವಾದ್ಯಗಳು ಮೊಳಗುತ್ತಾ ಇದ್ದಾವಂತೆ. ಅಷ್ಟೊತ್ತಿಗೆ ಏನಾಯ್ತಪ್ಪ ಅಂತಂದ್ರೆ, ಈ ಕಡೆ ಅದೃಷ್ಟದ್ಯುಮ್ನ ದೃಪದ ಇಬ್ಬರು ನೋಡಿಬಿಟ್ರು. ಆಯ್ತು, ಯಂತ್ರಭೇದನವಾಯ್ತು, ಇನ್ನೇನು ದ್ರೌಪದಿಯನ್ನು ಕೊಟ್ಟಿದ್ದೆ ಅಂದ್ಕೊಂಡು ಮಹಾವೀರ ಸಿಕ್ನಲ್ಲ ಅಂತ ಅಂದ್ಕೊಂಡು ನೋಡಮ್ಮ, ಅಲ್ಲಿ ಮಹಾವೀರ ಬರ್ತಾ ಇದ್ದಾನೆ ಅಂದ್ರೆ ಅವನಿಗೆ ಸಾಕ್ಷಾತ್ ಅರ್ಜುನನ್ನೇ ಕಾಣಿಸಿದಂಗಾಯ್ತು. ಆ ಕಡೆ ಅಣ್ಣ, ಈ ಕಡೆ ದೃಪದ ತಂದೆ ಇಬ್ಬರು ಕರ್ಕೊಂಬಂದ್ರು ಆ ದ್ರೌಪದಿಯನ್ನ ಅರ್ಜುನನ ಹತ್ರ. ಒಬ್ರಿಗೊಬ್ಬರು ಹಾರವನ್ನು ಬದಲಾವಣೆ ಮಾಡಿಕೊಂಡ್ರು. ಗಾಂಧರ್ವ ವಿವಾಹ ನಡೆದೇ ಹೋಯ್ತು ಆ ಕೃಷ್ಣ ಪರಮಾತ್ಮನ ಆಶೀರ್ವಾದದಿಂದ. ಹಾಗೇನಾಗ್ಬಿಡ್ತು ಅಂದರೆ, ಇಲ್ಲಿ ಒಳಗೊಳಗೆ ಇವರು ಕುತ್ಕೊಂಡು ಸಾಯ್ತಿದ್ದಾರೆ ಕ್ಷತ್ರಿಯರು. ಅದರಲ್ಲಿ ಚತುಷ್ಟಯರು, ಆ ಕಡೆ ಮಗಧ, ಈ ಕಡೆ ಶಿಶುಪಾಲ, ಆ ಕಡೆ ದುರ್ಯೋಧನ, ಈ ಕಡೆ ಶಕುನಿ, ಇನ್ನೂ ಅನೇಕ ಮಹಾವೀರವರಿಗೆ ಏನು ಅಪಮಾನ ಆಗಿಬಿಟ್ಟಿದೆಯಂತೆ. ಎಲ್ಲ ಎದ್ದು ಬಿಡ್ರು, ನಮಗೆಲ್ಲ ದೃಪದ ಮಹಾರಾಜ ಅವಮಾನ ಮಾಡಿದ್ದಾನೆ ಈ ವಿಪ್ರರ ಎದುರುಗಡೆ, ಬಿಡಬಾರ್ದು ಇವನನ್ನು ಅಂತ ಹೇಳ್ಬಿಟ್ಟು ಸೈನ್ಯ ಒಂದಕ್ಕೊಂದು ಎಲ್ಲ ಸೇರಿಬಿಡ್ತು. ಸೇರೆಲ್ಲ ಏಕಾಗಿ ದಾಳಿ ಮಾಡಿಬಿಡ್ತು. ಯಾರ ಮೇಲೆ? ದುಷ್ಟದ್ಯುಮ್ನ ಮೇಲೆ. ಆದರೆ ಅದನ್ನು ಅರ್ಜುನ ಮತ್ತು ಭೀಮ ಇಬ್ಬರು ಕೂಡ ಎದುರಿಸಿ ಅವ್ರನ್ನೆಲ್ಲ ದಿಕ್ಕಾಪಾಲಂಗೆ ಹೊಡೆದು ಓಡಿಸ್ಬಿಡ್ತಾರೆ. ಅವ ಕರ್ಣ ಹೇಳ್ತಾನೆ, ದುರ್ಯೋಧನ ಅವಸರ ಪಡೋದು ಬೇಡ, ಮತ್ತೆ ನಾವು ಹಸ್ತಿನಾಪುರಕ್ಕೆ ಹೋಗ್ಬಿಟ್ಟು ಅಲ್ಲಿ ಸೈನ್ಯವನ್ನು ರೆಡಿ ಮಾಡ್ಕೊಂಡ್ಬಂದು ಕಥೆಯನ್ನು ನೋಡೋಣ ಬಾ ಅಂತ ಅಂದಾಗ ಅವಾಗ ಅವರು ಹಿಂದಕ್ಕೆ ಹೋಗ್ತಾರೆ ಹಸ್ತಿನಾವತಿಗೆ ಅನ್ನತಕ್ಕಂಥ ಒಂದು ಮಾತು ಈ ಒಂದು ಕಥೆಯಲ್ಲಿಗೆ, ಈ ಒಂದು ಸಂಧಿಯ ಸೂಚನೆಯಲ್ಲಿ ಮುಗೀತು. ಓಂ ಶ್ರೀ ಕೃಷ್ಣಾರ್ಪಣಮಸ್ತು.